ಓಂ ಅತಯೇವ ಚ ನಿತ್ಯತ್ವಂ ಓಂ ಅತಯೇವ ಶಬ್ದಸ್ಯ ನಿತ್ಯತ್ವಾದೇವ ಏವ ಚ ದೇವಪ್ರವಾಹ ನಿತ್ಯತ್ವಂ ಯುಕ್ತಂ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದದ್ದು. ಅಲ್ಲಿ ಈ 139, 140ನೇ ಗದ್ಯ ಭಾಗ ಅದನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಸೂತ್ರಗಳೇನಿವೆ, ಮೂಲ ಬ್ರಹ್ಮಸೂತ್ರಗಳು ಮತ್ತು ಅದರ ಭಾಷ್ಯ, ಅದನ್ನೀಗ ನಾವು ನೋಡಬೇಕು. ಇದು 1ನೇ ಅಧ್ಯಾಯದ 3ನೇ ಪಾದದ 29ನೇ ಸೂತ್ರ. ವೇದ ನಿತ್ಯ ಆದ್ದರಿಂದ ದೇವತೆಗಳ ಪ್ರವಾಹವೂ ಕೂಡ ನಿತ್ಯ. ನಾವು ಈ ಜಗತ್ತಿನಲ್ಲಿ ನೋಡಿರುವಂತೆ ಯಾವುದಾದ್ರೂ ಒಂದು ವಾಕ್ಯ ಅಂತ ಅನ್ನೋದು ಅದು ಪೌರುಷೇಯ ಆಗಿದ್ರೆ ಅದು ಪ್ರತಿಪಾದಿಸುವಂತಹ ವಿಷಯವೂ ಕೂಡ ಸಾಮಾನ್ಯವಾಗಿ ಪೌರುಷೇಯನೇ ಆಗಿರ್ತದೆ. ಆ ವಾಕ್ಯಕ್ಕೂ ಮತ್ತು ಅದು ಪ್ರತಿಪಾದಿಸುವಂತಹ ವಿಷಯಕ್ಕೂ ಹಾಗೊಂದು ಸೀಮಿತತೆ ಇರ್ತದೆ. ಆದರೆ ವೇದ ನಿತ್ಯ ಆದ್ರಿಂದ ದೇವತೆಗಳ ಪ್ರವಾಹವೂ ಕೂಡ ನಿತ್ಯವಾದದ್ದೇ. ಈಗ ನಿತ್ಯವಾದಂತಹ ದೇವತೆಗಳ ಪ್ರವಾಹವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಇಂದು ಮುಂದೆಯೂ ದೇವತೆಗಳ ಪ್ರವಾಹ ಇದ್ದೇ ಇರುವುದರಿಂದ ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಿತ್ಯವಾದಂತಹ ವೇದವಾಕ್ಯವೇ ಇದೆ ಅಂತ ಅದರ ತಾತ್ಪರ್ಯ. ದೇವತೆಗಳು ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ತಮ್ಮ ತಮ್ಮ ಸ್ಥಾನದಲ್ಲಿ ಏನಾದರೂ ಇಲ್ಲದೆ ಹೋಗಿದ್ರೆ ಅವರನ್ನು ಪ್ರತಿಪಾದನೆ ಮಾಡುವಂತಹ ವೇದ ಭಾಗಗಳು ಅರ್ಥಶೂನ್ಯಾಗಿ ಅಪ್ರಮಾಣ ಆಗ್ತಿದ್ದವು. ಮತ್ತೆ ಆ ಪ್ರತಿಯೊಬ್ಬ ದೇವತೆಯು ಕೂಡ ತನ್ನ ಸ್ಥಾನದಲ್ಲಿ ಯಾವತ್ತೂ ಸ್ಥಿರವಾಗಿರ್ತಾನೆ ಅಂತ ಏನಿಲ್ಲ. ಆಗ ಒಬ್ಬನೇ ದೇವತೆ ಪರಮಾತ್ಮನನ್ನು ಒಬ್ಬನು ಹೊರತುಪಡಿಸಿ ಉಳಿದೆಲ್ಲ ದೇವತೆಗಳು ತಮ್ಮ ಸ್ಥಾನದಲ್ಲಿ ಸ್ಥಿರವಾಗಿರೋದಿಲ್ಲ. ಹಾಗೊಂದು ಅವರು ಸ್ಥಿರವಾಗಿರುವುದಾದ್ರೆ ಆ ದೇವತೆಗಳನ್ನು ಸೃಷ್ಟಿಸಿದ, ಅವರನ್ನ ಮತ್ತೆ ಪ್ರಳಯಕ್ಕೆ ಒಳಪಡಿಸಿದ ಅಂತ ಹೇಳುವಂತ ವಾಕ್ಯಗಳೆಲ್ಲ ಅಪ್ರಮಾಣ ಆಗಬೇಕಾದಿತ್ತು. ಆದ್ರಿಂದ ಒಟ್ಟಾರೆ ದೇವತೆಗಳು ಪ್ರವಾಹತಃ ನಿತ್ಯರಾದವರು. ಈ ಕಲ್ಪದಲ್ಲಿ ದೇವತೆಗಳ ಒಂದು ಪಂಗಡ ಅಧಿಕಾರದಲ್ಲಿದೆ, ಮುಂದೆ ಮತ್ತೊಂದು, ಅದ್ರ ಮುಂದೆ ಮತ್ತೊಂದು. ಅವರೆಲ್ಲರನ್ನು ಈ ಕಲ್ಪಕ್ಕೆ ಅವನು ಸೃಷ್ಟಿಗೆ ತಂದಿದ್ದಾನೆ, ಮುಂದೆ ಪ್ರಳಯಕ್ಕೆ ಕರ್ಕೊಂಡು ಹೋಗ್ತಾನೆ, ಮತ್ತು ಮುಂದೆ ನಾಶಪಡಿಸ್ತಾನೆ ಅಂತ ಹೀಗಿರುವುದರಿಂದ ಯಾವುದೇ ದೋಷ ಇಲ್ಲ ಅಂತ ಅಭಿಪ್ರಾಯ. ಅದ್ರ ಮುಂದಿನ ಸೂತ್ರ ಓಂ ಸಮಾನ ನಾಮ ರೂಪತ್ವಾಚ ಅವೃತ್ತಾವಪಿ ಅವಿರೋಧ ದರ್ಶನಾತ್ ಸ್ಮೃತೇಶ್ಚ ಅಂತ ಅದರ ಮುಂದಿನ ಸೂತ್ರ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ದೇವತೆಗಳು ಬ್ರಹ್ಮ, ರುದ್ರ, ಇಂದ್ರ ಮೊದಲಾದವರೆಲ್ಲ ಆಯಾ ಕಲ್ಪಕ್ಕೆ ಒಬ್ಬರೇ ಇರ್ತಾರೆ. ಒಂದು ಬಾರಿ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಪ್ರಾರಂಭ ಆದ್ರೆ ಒಬ್ಬನೇ ದೇವತೆ ಪ್ರಳಯ ಆಗುವವರೆಗೂ. ಕೆಲವರು ಈ ಪ್ರತಿ ಮನ್ವಂತರನ್ ಪ್ರಾಯ ಪ್ರಹ್ಲಾದಾದ್ಯ ಪ್ರಜಜ್ಞರೇ ಅಂತ ಭಾಗವತ ತಾತ್ಪರ್ಯ ಹೇಳಿರೋದ್ರಿಂದ ಕೆಲವರು ಪ್ರತಿಯೊಂದು ಮನ್ವಂತರದಲ್ಲೂ ಕೂಡ ಹುಟ್ಟಿರ್ತಾರೆ ಕೆಲವರು. ಅದಕ್ಕೆ ಈ ಯಾರು ಪ್ರಹ್ಲಾದಾದಿಗಳು ಅಂತಿದೆ, ಯಾರ್ಯಾರು ಮನ್ವಂತರದಲ್ಲಿ ಹುಟ್ಟುತ್ತಾರೆ ಮತ್ತೆ ಕಲ್ಪದಲ್ಲಿ ಮಾತ್ರ ಒಂದು ಬಾರಿ ಹುಟ್ಟಿ ಕಲ್ಪ ಕೊನೆಗೆ ನಾಶ ಆಗೋರು ಯಾರು ಅಂತ ಸ್ಪಷ್ಟವಾಗಿ ನನಗೆ ಹೇಳಲಿಕ್ಕೆ ನೆನಪು ಬರ್ತಿಲ್ಲ. ಅಂತೂ ಕೆಲವರು ಮನ್ವಂತರದಲ್ಲಿ, ಕೆಲವರು ಕಲ್ಪದಲ್ಲಿ ಅಂತ ಹೀಗೆ ಅದನ್ನು ತಿಳ್ಕೊಳ್ಬಹುದು. ಅತೀತಾನಾಗತಾನಾಂ ದೇವಾನಾಂ ಸಮಾನ ನಾಮ ರೂಪತ್ವಾತ್ ಪ್ರಾಪ್ತ ಪದಾನಾಂ ಮುಕ್ತ್ಯ ಅವೃತ್ತಾವಪಿ ಅವಿರೋಧ ಯಥಾಪೂರ್ವಮಿತಿ ದರ್ಶನಾತ್ ಅಂತ ಇದು ಮುಂದಿನ 1ನೇ ಅಧ್ಯಾಯದ 3ನೇ ಪಾದದ 30ನೇ ಸೂತ್ರ. ಈ ಹಿಂದಿನ ಹಾಗೂ ವರ್ತಮಾನ ಕಾಲದ ಭವಿಷ್ಯತ್ ಕಾಲದ ದೇವತೆಗಳು ಮೋಕ್ಷಕ್ಕೆ ಹೊರಟು ಹೋಗ್ತಾರೆ. ಹಿಂದಿನವ್ರು ಹೋಗಿದ್ದಾರೆ, ಇವತ್ತಿನವರು ಮುಂದೆ ಹೋಗ್ತಾರೆ. ಅದಾದ ಬಳಿಕ ಅದರ ಮುಂದಿನ ಕಲ್ಪದಲ್ಲಿ ಬರುವಂತವರು ಕೂಡ ಹೋಗೋರಿದ್ದಾರೆ. ಇವರೆಲ್ಲ ಹೋದ್ಮೇಲೆ ಮುಕ್ತ್ಯ ಅವೃತ್ತಾವಪಿ ಅವರು ತಮ್ಮ ತಮ್ಮ ಸ್ಥಾನದಲ್ಲಿ ಇಲ್ಲದೆ ಹೋದ್ರು ಕೂಡ ಅವರಿಗೆ ಅದರಿಂದ ವೇದಗಳಿಗೆ ಅಪ್ರಾಮಾಣ್ಯ ಏನೂ ಇಲ್ಲ. ಯಾಕೆಂದ್ರೆ ಆಯಾ ಪದವಿಯಲ್ಲಿ, ಆಯಾ ಸ್ಥಾನಗಳಲ್ಲಿ ಬೇರೆ ಬೇರೆ ದೇವತೆಗಳು ಮತ್ತೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ಸಮಾನವಾದಂಥ ನಾಮ ಮತ್ತು ರೂಪ ಇವೆಲ್ಲವೂ ಇರ್ತವೆ. ನಾನು ಹಿಂದೆ ಹೇಳಿದ್ದೆ, ಸಮಾನವಾದಂಥ ನಾಮ ಮಾತ್ರ ಅಲ್ಲ, ಸಮಾನವಾದಂಥ ರೂಪ, ಹಾಗೆ ಅವರಿಗೆ ಸಮಾನವಾದಂಥ ಕರ್ಮ, ಸಮಾನವಾದ ಸ್ಥಾನ ಇವೆಲ್ಲವೂ ಹೀಗಿದ್ದೇ ಇರ್ತವೆ. ಆದ್ರಿಂದ ಈ ವೇದವಾಕ್ಯಗಳ ಪ್ರಾಮಾಣ್ಯಕ್ಕೇನೂ ತೊಂದರೆ ಇಲ್ಲ.
ಅವರಿಗೆ ಸಮಾನವಾದ ನಾಮರೂಪಗಳಿದೆ ಅಂತ ಅನ್ನೋದು ಬೇರೆ ಬೇರೆ ಪ್ರಮಾಣಗಳಿಂದ ನಮಗೆ ತಿಳಿದು ಬರ್ತದೆ. ಯಾವ ಪ್ರಮಾಣಗಳಿಂದ ಅಂದ್ರೆ, ಒಂದು ಧಾತ ಯಥಾಪೂರ್ವ ಕಲ್ಪಯತ್ ಅಂತ, ಈ ಹಿಂದಿನಂತೆ ಅದನ್ನು ಸೃಷ್ಟಿಸ್ತಾನೆ ಅಂತ, ಹಿಂದಿನಂತೆಯೇ ಸೃಷ್ಟಿಸ್ತಾನೆ ಅಂತ ಹೀಗೆ ಹೇಳಿದ್ರಿಂದ ಹಿಂದೆ ಅವರಿಗೆ ಯಾವ ಹೆಸರುಗಳಿದ್ದವೋ ಅದೇ ಹೆಸರುಗಳನ್ನು ಪಡೆದು ಕೆಲವರು ಬೇರೆ ದೇವತೆಗಳು ಈಗ ಹುಟ್ಟುತ್ತಾರೆ ಅಂತ ಅದರ ತಾತ್ಪರ್ಯ. ಆದ್ರಿಂದ ವೇದೋಕ್ತರಾದಂತಹ ದೇವತೆಗಳು ಏನಿದ್ದಾರೆ ಅವರು ಒಬ್ಬ ಬ್ರಹ್ಮ, ಒಬ್ಬ ರುದ್ರ, ಒಬ್ಬ ಇಂದ್ರ, ಹೀಗೆ ಇವರೆಲ್ಲ ಬೇರೆ ಬೇರೆ ರೂಪದಿಂದ ಅದೇ ಹೆಸರುಗಳನ್ನು ಪಡೆದು ಅದೇ ಪದವಿಗಳಲ್ಲಿ ಬೇರೆ ಬೇರೆಯವರು ಇರ್ತಿರ್ತಾರೆ. ಆದ್ರೆ ಈ ಕೆಲವರು ಹೇಳೋದನ್ನ ನಾನು ಕೇಳಿದ್ದೇನೆ, ಈ ಮನುಷ್ಯರು ಕೂಡ ಈಗ ನಾವೇನು ಹೆಸರಿನಿಂದ ಇದ್ದೇವೆ, ಯಾರನ್ನ ಗಂಡ ಹೆಂಡತಿಯನ್ನಾಗಿ ತಂದೆ ತಾಯಂದ್ರನ್ನಾಗಿ ಪಡ್ಕೊಂಡಿದ್ದೇವೆ, ನಾವು ಕೂಡ ಇಂಥದೇ ಒಬ್ಬ ವ್ಯಕ್ತಿ ಇದೇ ಹೆಸರಿನಿಂದ ಮುಂದೆ ಇರ್ತಾನೆ ಅಂತ ಕೆಲವರು ಹೇಳೋದನ್ನ ಕೇಳಿದ್ದೇನೆ. ಅದು ಅಷ್ಟು ಸರಿಯಾಗೋದಿಲ್ಲ. ವೇದವಾಕ್ಯ ಪ್ರತಿಪಾದ್ಯರಾದಂಥವ್ರು ಇರ್ತಾರಷ್ಟೇ, ಅದೇ ಪದವಿ, ಅದೇ ಹೆಸರಿನಿಂದ, ಅದೇ ಪ್ರಾರಬ್ಧ ಕರ್ಮ, ಅಂಥದೇ ಲೀಲೆಗಳು, ಇದನ್ನೆಲ್ಲ ತೋರಿಸ್ಕೊಂಡು ಅವ್ರು ಇರ್ತಾರೆ ಹೊರತು ಎಲ್ಲರಿಗೂ ಕೂಡ ಆ ಥರ ಇರೋದಿಲ್ಲ. ಮನುಷ್ಯರು ಎಲ್ರಿಗೂ ಆ ಥರ ಹೇಳ್ಬೇಕಾದ ಅಗತ್ಯ ಇಲ್ಲ. ಯಾರಾದ್ರೂ ಒಂದ್ ಬಾರಿ ಆಕಸ್ಮಿಕವಾಗಿ ಇರಬಾರ್ದು ಅಂತಿಲ್ಲ, ಆಕಸ್ಮಿಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಇರಬಹುದು, ಆದ್ರೆ ಅದಕ್ಕೆ ನಿಯಮ ಏನಿಲ್ಲ. ಹೀಗೆ ಭಗವಂತ ಹೀಗೇ ಸೃಷ್ಟಿ ಮಾಡ್ತಾನೆ ಅಂತ ಅನ್ನೋದು ಒಂದು ಧಾತಾ ಯಥಾಪೂರ್ವ ಕಲ್ಪಯುತ ಅನ್ನುವಂತಹ ವೇದವಾಕ್ಯದಿಂದ ಗೊತ್ತಾಗಿದೆ. ಇನ್ನೊಂದು ಸ್ಮೃತಿಯಿಂದ, ಅನಾದಿ ನಿಧನ ನಿತ್ಯ ವಾಗುತ್ಸೃಷ್ಟ ಸ್ವಯಂಭುವ ಋಷೀಣಾಂ ನಾಮಧೇಯಾನಿ ಯಾಶ್ಚ ವೇದೇಶು ದೃಷ್ಟಯ ವೇದ ಶಬ್ದೇಭ್ಯ ಏವಾದೋ ನಿರ್ಮಮೇಶ ಮಹೇಶ್ವರ ಅನ್ನುವ ಈ ಸ್ಮೃತಿ ಅಂದ್ರೆ ಯಾವುದೋ ಒಂದು ಪುರಾಣ ಗ್ರಂಥ, ಅದರ ಮೂಲಕ ಈ ಎಲ್ಲ ವಿಷಯ ತಿಳಿದು ಬರ್ತದೆ ಅಂತ ಅದರ ಅಭಿಪ್ರಾಯ. ಅದಕ್ಕೆ ಅರ್ಥ ಏನು ಆ ಸ್ಮೃತಿಗೆ ಅಂದ್ರೆ, ಪರಮಾತ್ಮನಿಂದ ಈ ವೇದವಾಕ್ಯ ಅಂತ ಅನ್ನೋದು ಹೊರಗೆ ಬಂದಿದೆ, ಅವನ ಮುಖದಿಂದ ಹೊರಗೆ ಬಂದಿದೆ. ಅದಕ್ಕೆ ಆದಿ ಅಂತ್ಯಗಳು ಯಾವುದೂ ಕೂಡ ಇಲ್ಲ, ಆದ್ರಿಂದ ಅದು ನಿತ್ಯವಾದದ್ದು. ಮತ್ತೆ ಈ ವಿಷ್ಣು ಬ್ರಹ್ಮಾದಿ ಜ್ಞಾನಿಗಳಿಗೆ ಅಂದ್ರೆ ಇಲ್ಲಿ ಋಷಿ ಅಂತಂದ್ರೆ ಈ ವಸಿಷ್ಠಾದಿ ಋಷಿಗಳು, ದೇವ ಋಷಿ, ಪಿತೃಪಾಹ, ನರಾಹ ಅಂತ ಕೆಲವರು ಎಲ್ಲ ಏನಿದ್ದಾರೆ ಅವರನ್ನ ಅಂತ ಅಭಿಪ್ರಾಯ ಅಲ್ಲ ಅದಕ್ಕೆ ಹೊರತು. ಋಷಿಗಳು ಅಂದ್ರೆ ಜ್ಞಾನಿಗಳಾದಂತಹ ಬ್ರಹ್ಮಾದಿಗಳಿಗೆ ಆ ವೇದದಲ್ಲಿರುವಂತಹ ಹೆಸರುಗಳನ್ನೇ ಕೊಟ್ಟಿದ್ದಾನೆ ಅಂತ ಈಗ ಅದರ ತಾತ್ಪರ್ಯ ನಾವು ತಿಳ್ಕೊಳ್ಬೇಕು. ವೇದದಲ್ಲಿ ಇರುವಂತಹ ಹೆಸರುಗಳೆಂದ್ರೆ ಬ್ರಹ್ಮಾದಿ ಜ್ಞಾನಿಗಳಿಗೆ ಹೆಸರನ್ನು ಕೊಟ್ಟಿದ್ದಾನೆ, ಮತ್ತೆ ಆ ವೇದದಲ್ಲಿ ಪ್ರತಿಪಾದಿತವಾದಂತಹ ರೂಪಗಳನ್ನು ಕೂಡ ಅವರಿಗೆ ಕೊಟ್ಟಿದ್ದಾನೆ ಅಂತ ತಾತ್ಪರ್ಯ. ಅದರಿಂದ ಋಷೀಣಾಂ ನಾಮಧೇಯಾನಿ, ಋಷಿಗಳಿಗೂ ಅಂದ್ರೆ ಜ್ಞಾನಿಗಳಾದಂತಹ ಚತುರ್ಮುಖಾದಿಗಳ ಹೆಸರುಗಳನ್ನ ಹಿಂದೆ ಹೇಗಿತ್ತೋ ಹಾಗೆ ಕೊಡ್ತಾನೆ. ಹಾಗೇನೆ ಯಾವ ರೂಪ ಇರ್ತದೋ ಅದೇ ರೀತಿಯಾಗಿ ಅಂತ ರೂಪವನ್ನು ಕೂಡ ಅವ್ರಿಗೆ ಕೊಡ್ತಾನೆ ಅಂತ ನಾವು ಅದನ್ನ ತಿಳ್ಕೋಬೇಕು. ಬೇರೆ ಮನುಷ್ಯರಿಗೆಲ್ರಿಗೂ ಕೂಡ ಆ ಥರದ ವಿವರಣೆ ಇಲ್ಲ. ದೇವಾಹ ಸಜಾಯಾಹ ಮುಚ್ಚಂತೆ ಮಾನುಷಾ ಉಭಯಾತ್ಮಕಾಹ ವಿಜಾಯಾಹ ಏವ ಯೋಗೀಶಾಹ ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿದೆ. ಅದರಿಂದ ದೇವತೆಗಳು ಸಪತ್ನೀಕರಾಗಿ ಸಾಧನೆ ಮಾಡಿ ಸಪತ್ನೀಕರಾಗಿ ಮುಕ್ತಿಯನ್ನು ಹೊಂದಿರ್ತಾರೆ. ಅಂದ್ರೆ ನಾಳೆ ಮುಕ್ತಿಯಲ್ಲಿ ಹೋದಾಗ ಅವ್ರಿಗೆ ಯಾರು ಪತ್ನಿಯರಾಗಿರ್ತಾರೋ, ಇಲ್ಲಿಯೂ ಕೂಡ ಈ ಮೂಲ ರೂಪದಲ್ಲಿ, ಈ ಸಂಸಾರದಲ್ಲಿ ಇದ್ದಾಗಲೂ ಕೂಡ ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪಗಳಲ್ಲಿ ಅವರಿಗೆ ಅದೇ ಸ್ತ್ರೀಯರೇ ಪತ್ನಿಯರಾಗಿರ್ತಾರೆ. ಕೆಲವು ಬಾರಿ ಆ ಸ್ತ್ರೀಯರನ್ನು ಬಿಟ್ಟು ಬೇರೆ ಪತ್ನಿಯರು ಬರೋದಿಲ್ಲ ಅಂತೇನಲ್ಲ. ಮಾನುಷಾಹ ಉಭಯಾತ್ಮಕಾಹ, ಆದ್ರೆ ಮನುಷ್ಯರು ಕೆಲವರು ಮುಕ್ತಿಯಲ್ಲಿ ಪತ್ನಿ ಸಹಿತರಾಗಿರುವವರಿದ್ದಾರೆ, ಕೆಲವರು ಪತ್ನಿ ರಹಿತರಾಗಿರುವವರಿದ್ದಾರೆ. ಯಾವುದೇ ರೀತಿಯಾದಂತಹ ಸ್ತ್ರೀ ಸಂಘ ಇತ್ಯಾದಿಗಳನ್ನ ಮಾಡದೆ ಅಲ್ಲಿ ಮುಕ್ತಿಯಲ್ಲಿ ತಾವಾಗಿ ಅವರು ಇರ್ತಾರೆ. ಮತ್ತೆ ವಿಜಾಯಾಹ ಏವ ಯೋಗೀಶಾಹ, ಆದ್ರೆ ಯೋಗೀಶರೇನಿದ್ದಾರಲ್ಲ ಅವರು ವಿಜಾಯರೇ, ಅವರು ಮುಕ್ತಿಯಲ್ಲಿ ಎಲ್ಲ ಯೋಗಿಗಳ ವರ್ಗಕ್ಕೆ ಸಂಬಂಧಪಟ್ಟವರು, ಸನಕ ಸನಂದನ ಮೊದಲಾದಂತಹ ಯೋಗಿಗಳ ವರ್ಗಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಯಾವತ್ತೂ ಅವರು ಮುಕ್ತಿಯಲ್ಲಿ ಪತ್ನಿ ರಹಿತರಾಗಿಯೇ ಇರ್ತಾರೆ. ಆದ್ರೆ ಸಂಸಾರದಲ್ಲಿ ಬರುವಾಗ ಕೆಲವು ಬಾರಿ ಸಂಸ್ಕೃತ ವಿಪರ್ಯಯ ಅಂತ ಹೀಗೆ ಬಂದಿರೋದ್ರಿಂದ ಕೆಲವರು ಅಲ್ಲಿ ಪತ್ನಿ ಸಹಿತರಾಗಿ ಇರಬಹುದು ಈ ಸಂಸಾರದಲ್ಲಿ, ಅಂತ ಕೆಲವು ಪರಿಸ್ಥಿತಿ ಅವರಿಗೂ ಬರಬಹುದು.
ಮೂಲತಃ ಪತ್ನಿ ರಹಿತರಾದರೂ ಸ್ತ್ರೀ ಸಂಘ ರಹಿತರಾದರೂ ಸಂಸಾರದಲ್ಲಿ ಅವರಿಗೆ ಪತ್ನಿ ಜೊತೆಗಿರುವಂಥ ಪ್ರಸಂಗ ಬರಬಹುದು. ಆ ಥರದ ವ್ಯತ್ಯಾಸ ಇದೆ. ಆದ್ರಿಂದ ಈ ಮನುಷ್ಯರಿಗೆ ಮುಕ್ತಿಯಲ್ಲಿ ಹೋದಾಗ ಏನಾಗ್ತದೆ, ಅವರಿಗೆ ಅವರವ್ರದೇ ಆದ ಪತ್ನಿಯರಿದ್ದಾರ ಅಂತನ್ನೋದನ್ನ ನನಗೆ ಸರ್ವಮೂಲದಲ್ಲಿ ಎಲ್ಲೂ ಕಾಣ್ಲಿಕ್ಕಾಗಿಲ್ಲ. ಅಲ್ಲೂ ಅವರು ಸ್ತ್ರೀ ಸಹಿತರಾಗಿ ಇರ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಇಷ್ಟೇ ಕಂಡು ಬರ್ತದೆ. ಆದ್ರೆ ಆ ಸ್ತ್ರೀ ಸಹಿತರಾಗಿ ಅವರು ಇರುವಂಥವ್ರು ಅಲ್ಲಿ ಏನು ತಮ್ಮ ಪತ್ನಿಯರ ಜೊತೆಗೆ ಇರ್ತಾರಲ್ಲ ಅವರು ಮುಕ್ತಿಯಲ್ಲಿ, ಆ ಪತ್ನಿಯರು ಅವರ ನಿಯತ ಪತ್ನಿಯರೋ ಹೇಗೆ ಅಂತನ್ನೋದನ್ನ ನನಗೆ ಸ್ಪಷ್ಟಪಡಿಸ್ಕೊಳ್ಳಿಕ್ಕಾಗಿಲ್ಲ. ಆದರೂ ಊಹೆ ಮಾಡಿದ್ದೇನೆ, ಪ್ರಾಯ ಅಲ್ಲಿ ಒಬ್ಬ ಮನುಷ್ಯನಾದವನು, ಮನುಷ್ಯೋತ್ತಮ, ಅಲ್ಲಿ ಏನು ಮುಕ್ತನಾಗಿ ಹೋಗಿರ್ತಾನಲ್ಲ, ಅವನಿಗೆ ಅವನದೇ ಆದಂಥ ಪತ್ನಿ ಒಬ್ಬಳು ಇರ್ತಾಳೆ. ಆದರೆ ಸಂಸಾರದಲ್ಲಿ ಅವಳು ಅವನಿಗೆ ಸಿಕ್ಕಿರೋದಿಲ್ಲ. ಆಕಸ್ಮಿಕವಾಗಿ ಯಾವಾಗ ಒಂದ್ಸರಿ ಸಿಕ್ಕಿರಬಹುದು, ಆದ್ರೆ ಅವನು ಸಂಸಾರದಲ್ಲಿ ಜನ್ಮ ತಳೆದಾಗೆಲ್ಲ ಯಾವಾಗಲೂ ಆಕೆನೇ ಅವನಿಗೆ ಸಿಕ್ಕಿರ್ತಾಳೆ ಅಂತಿಲ್ಲ, ಮತ್ತೆ ಅವಳಿಗೂ ಅವನೇ ಸಿಕ್ಕಿರ್ತಾನೆ ಅಂತಿಲ್ಲ. ಮುಕ್ತಿಯಲ್ಲಿ ಅವನಿಗೆ ಅವನ ನಿಯತ ಪತ್ನಿ, ಅವಳಿಗೆ ಅವಳ ನಿಯತ ಪತ್ನಿ ಸಿಗುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಸ್ಪಷ್ಟವಾದಂಥ ಪ್ರಮಾಣಗಳು ನನಗೆ ಕಾಣಿಸಿಲ್ಲ. ಇಲ್ಲ ಅಂತ ಹೇಳೋದಿಲ್ಲ, ನನಗೆ ಕಾಣಿಸಿಲ್ಲ. ಅದ್ರ ಬಗ್ಗೆ ಇನ್ನಷ್ಟು ಜಿಜ್ಞಾಸೆ ಮಾಡಬೇಕು. ಆದ್ರಿಂದಲೇ ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವರ ಭೂತಾನಿ ಕಸ್ಯತೆ ಕಸ್ಯವಾ ವಯಂ ಅಂತ ಮಹಾಭಾರತದ ಒಂದು ಈ ಆದಿಪರ್ವದ ಶಾಂತಿ ಪರ್ವದಲ್ಲೋ ಎಲ್ಲೋ ಬರುವಂತ ಒಂದು ಶ್ಲೋಕ ಅದು. ಮಾತಾಪಿತೃ ಸಹಸ್ರಾಣಿ, ಸಾವಿರಾರು ತಂದೆ ತಾಯಂದ್ರನ್ನು ನಾವು ನೋಡಿ ಆಗಿದೆ. ಪುತ್ರದಾರ ಶತಾನಿಚ, ಅನೇಕ ಜನ ಪುತ್ರರನ್ನ ಮತ್ತೆ ಹೆಂಡತಿಯರನ್ನು ಕೂಡ ನೋಡಿ ಆಗಿದೆ. ಕಸ್ಯತೆ ಕಸ್ಯವಾವಯಂ, ಅವ್ರು ಯಾರಿಗೆ ಸಂಬಂಧಪಟ್ಟವರು, ನಾವಾದ್ರೂ ಯಾರಿಗೆ ಸಂಬಂಧಪಟ್ಟವರು ಅಂತ ಅಲ್ಲೊಂದು ಮಾತು ಈಗ ಕೇಳಿ ಬರ್ತದೆ. ಅಂತೂ ಸಂಸಾರದಲ್ಲಂತೂ ಈ ಜನ್ಮಕ್ಕೆ ಒಬ್ಬ ಪತ್ನಿ, ಮತ್ತೊಬ್ಬ ಜನ್ಮಕ್ಕೆ ಮತ್ತೊಬ್ಬ ಪತ್ನಿ, ಒಬ್ಬಳೇ ಪತ್ನಿ ಆದವಳು ಒಂದ್ 2-3 ಜನ್ಮಕ್ಕೆ ಕಂಟಿನ್ಯೂ ಆಗಬಾರ್ದು ಅಂತ ಏನಿಲ್ಲ. ಅಥವಾ ಈಗ ಪತ್ನಿ ಆದವಳು ಮುಂದಿನ ಮತ್ತೊಂದು ಜನ್ಮ 10 ಜನ್ಮದಲ್ಲಿ ಬಿಟ್ಟು ಮತ್ತೆ ಪತ್ನಿಯಾಗಿ ಬರಬಾರ್ದು ಅಂತ ಏನಿಲ್ಲ. ಆದ್ರೆ ಬಂದೇ ಬರ್ತಾಳೆ ಅಂತ ನಿಶ್ಚಿತ ಇಲ್ಲ. ದೇವತೆಗಳಿಗೆ ಬಂದೇ ಬರ್ತಾರೆ, ಇಲ್ಲಿ ಅವರಿಗೆ ಮನುಷ್ಯರಾದವರಿಗೆ ಆ ನಿಶ್ಚಯ ಇಲ್ಲ. ಇಷ್ಟಲ್ಲಿ ಕಂಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣಗಳನ್ನ ಇನ್ನಷ್ಟು ಹುಡುಕಬೇಕು. ಮುಕ್ತಿಯಲ್ಲೂ ಕೂಡ ಸ್ವಪತ್ನಿ ಜೊತೆಗೇನೆ ಇರ್ತಾನೋ ಹೇಗೆ ಅಂತ. ಸ್ತ್ರೀ ಸಹಿತನಾಗಿರ್ತಾನೆ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಅವಳು ಆತನ ನಿಯತ ಪತ್ನಿಯೇ ಆಗಿರ್ತಾಳೆ ಹೇಗೆ ಅನ್ನೋದನ್ನ ಪ್ರಮಾಣ ನಾನು ಇನ್ನಷ್ಟು ಹುಡುಕಬೇಕಾಗಿದೆ. ನಿಮಗೂ ಎಲ್ಲಿಯಾದರೂ ಯಾರು ಜ್ಞಾನಿಗಳು ವಿದ್ವಾಂಸರು ಸಿಕ್ಕರೆ ಅವ್ರನ್ನ ಕೇಳಿ ನನಗೆ ತಿಳಿಸಿ ಅದನ್ನು.